ಸ್ನೇಹಿತರೆ, ಈಗ ಪ್ರತಿಯೊಂದು ಕೆಲಸಗಳಿಗೆ ನಿಮ್ಮ ಒಂದು ಕುಟುಂಬದ ವಂಶವೃಕ್ಷದ ಒಂದು ಪ್ರಮಾಣ ಪತ್ರ ಈಗ ಬೇಕೇ ಬೇಕಾಗುತ್ತೆ. ಈ ಒಂದು ವಂಶವೃಕ್ಷ ಪ್ರಮಾಣ ಪತ್ರದಿಂದ ನಿಮ್ಮ ಆಸ್ತಿಗಳ ಒಂದು ರಿಜಿಸ್ಟ್ರೇಷನ್ ಆಗಿರ್ಲಿ ಅಥವಾ ಒಂದು ಭಾಗ ಮಾಡಿಕೊಳ್ಳೋದಾಗಿರ್ಲಿ ಅಥವಾ ಬೇರೊಂದು ಎಲ್ಲ ಕೆಲಸಗಳಿಗೆ ಕೂಡ ಈ ಒಂದು ವಂಶವೃಕ್ಷ ಈಗ ಬೇಕೇ ಬೇಕಾಗುತ್ತೆ. ಈ ಒಂದು ವಂಶವೃಕ್ಷವನ್ನು ನೀವು ಹೇಗೆ ತೆಗೆಸಬೇಕು, ಅದಕ್ಕೆ ಯಾವ ಯಾವ ದಾಖಲಾತಿಗಳಿಗೆ ಬೇಕು, ಅದನ್ನು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅದನ್ನು ಹೇಗೆ ನೀವು ಪಡ್ಕೊಳ್ಬೇಕು ಎಂಬುದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ನಿಮಗೆ ಒಂದು ವಂಶವೃಕ್ಷ ಮಾಡಿಸಲು ನಿಮಗೆ ಈ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಇರಬೇಕಾಗುತ್ತೆ. ಈ ರೀತಿಯಾಗಿ ಆಧಾರ್ ಕಾರ್ಡ್ ಗಳನ್ನು ನೀವು ಜೆರಾಕ್ಸ್ ಮಾಡಿಕೊಂಡು ನಿಮಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಇದ್ರೆ ಅದನ್ನು ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದಾದ ನಂತರ 20 ರೂಪಾಯಿ ಒಂದು ಬಾಂಡ್ ಅನ್ನು ನೀವು ಬರ್ಸ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಹತ್ತಿರದ ಟೈಪಿಂಗ್ ಸೆಂಟರ್ಗೆ ಹೋದ್ರೆ ಈ ಒಂದು 20 ರೂಪಾಯಿ ಬಾಂಡ್ ತೆಗೆದುಕೊಂಡು ವಂಶವೃಕ್ಷ ಮಾಡಿಸಲು ನೀವು ಟೈಪ್ ಮಾಡಿಕೊಡಿ ಅಂತ ಕೇಳಿದ್ರೆ ಅವರು ತಮ್ಮ ಒಂದು ಫಾರ್ಮೆಟ್ ನಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಸೊ ಈ ಟೈಪ್ ಮಾಡಿದ ಒಂದು ಬಾಂಡ್ ಪೇಪರ್ ನೊಂದಿಗೆ ನೀವು ನಿಮ್ಮ ಒಂದು ಹತ್ತಿರದ ಕೋರ್ಟ್ಗೆ ಹೋಗಿ ಕೋರ್ಟ್ ನಲ್ಲಿ ಲಾಯರ್ ಇರ್ತಾರೆ, ಅಂದ್ರೆ ನೋಟರಿ ಲಾಯರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ನೀವು ನೋಟರಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಎಲ್ಲಾ ಅರ್ಜಿಗಳ ಪ್ರತಿಗಳೊಂದಿಗೆ ನೀವು ನಿಮ್ಮ ಹತ್ತಿರದ ನೆಮ್ಮದಿ ಕೇಂದ್ರಕ್ಕೆ ಸಂಪರ್ಕಿಸಬೇಕಾಗುತ್ತೆ. ನೆಮ್ಮದಿ ಕೇಂದ್ರದಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಒಂದ್ ವೇಳೆ ನೀವೇ ನಿಮ್ಮ ಒಂದು ಖುದ್ದಾಗಿ ನಿಮ್ಮ ಒಂದು ಕಂಪ್ಯೂಟರ್ ನಲ್ಲಿ ನೀವು ಅರ್ಜಿ ಸಲ್ಲಿಸಲು ಬಯಸಿದ್ರೆ ನೀವು ಅದಕ್ಕೂ ಕೂಡ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ನಾಡ ಕಚೇರಿ ವೆಬ್ಸೈಟ್ ಅಲ್ಲಿ ಆ ಒಂದು ವಂಶವೃಕ್ಷದ ಆನ್ಲೈನ್ ಅರ್ಜಿಯನ್ನು ನೀವು ಹೇಗೆ ಸಲ್ಲಿಸಬೇಕೆಂಬುದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಅದರ ಒಂದು ಪ್ರತಿಯನ್ನು ಪಡೆದುಕೊಂಡು ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್, ಅವರ ನಿಮಗೆ ಬಳಿಗೆ ಹೋಗಿ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಈಗ ಬನ್ನಿ ಫ್ರೆಂಡ್ಸ್, ಈಗ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸೋದಂತ ಕೂಡ ನಿಮ್ಗೆ ಇಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ಏನ್ ಮಾಡ್ತಾರೆ, ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಏನ್ ಮಾಡ್ತಾರೆ, ನಾಡ ಕಚೇರಿ ಅಂತ ಟೈಪ್ ಮಾಡಿ. ನೀವು ನಾಡ ಕಚೇರಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ರೆ ನಿಮ್ಗೆ ನಾಡ ಕಚೇರಿ ಒಂದು ವೆಬ್ಸೈಟ್ ನಿಮ್ಗೆ ಸಿಗುತ್ತೆ. ನಾಡ ಕಚೇರಿ .karnataka.government.in ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ಕೊಡಿ. ಸೊ ಈ ರೀತಿಯಾಗಿ ಸ್ಕ್ರೀನ್ ಬಂದ ನಂತರ ನೀವು ಏನ್ ಮಾಡ್ತೀರಾ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಏನ್ ಮಾಡ್ತಾರೆ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ನೀವು ಇಲ್ಲಿ ಹಾಕಿ ಗೆಟ್ OTP ಅಂತ ಮಾಡಬೇಕಾಗುತ್ತೆ. ನೀವು ಮೊಬೈಲ್ ನಂಬರ್ ಗೆಟ್ OTP ಅಂತ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಸ್ಕ್ರೀನ್ ನಿಮಗೆ ಓಪನ್ ಆಗುತ್ತೆ. ಸೊ ಈ ಸ್ಕ್ರೀನ್ ಅಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ 4-5 ಆಪ್ಷನ್ ಗಳಿದೆ ಸ್ನೇಹಿತರೆ. ನ್ಯೂ ರಿಕ್ವೆಸ್ಟ್, ಫೇಲ್ ಟ್ರಾನ್ಸಾಕ್ಷನ್, ಅದರ್ ಸರ್ವಿಸ್, ಗೆಟ್ ಸ್ಟೇಟಸ್, ಪ್ರಿಂಟ್ ಅಂತ ಇದೆ. ಸೊ ಮೊದಲನೇದು ತಗೊಂಡು ನೀವು ನ್ಯೂ ರಿಕ್ವೆಸ್ಟ್ ಅಂತ ಮಾಡಿ ಇಲ್ಲಿ ಏನ್ ಮಾಡ್ತಾರೆ ಸ್ನೇಹಿತರೆ, ಅಟೆಸ್ಟೇಷನ್ ಆಫ್ ಫ್ಯಾಮಿಲಿ ಟ್ರೀ ಅಂತ ಇದೆ ಆಪ್ಷನ್ ಇದೆ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ನೀವು ಕಾಣಬಹುದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ನಿಮ್ಗೆ ಜಿಲ್ಲೆ, ತಾಲೂಕು, ಹಾಗೇನೆ ನಿಮ್ಮ ಒಂದು ಹೋಬಳಿ, ಹಾಗೆ ನಿಮ್ಮ ಒಂದು ಗ್ರಾಮ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ನೀವು ನಿಮ್ಮ ಒಂದು ಜಿಲ್ಲೆಗೆ ಅನುಸಾರವಾಗಿ, ನಿಮ್ಮ ತಾಲೂಕಿಗೆ ಅನುಸಾರವಾಗಿ ನೀವು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಹಾಗೇನೆ ಕೆಳಗಡೆ ಅರ್ಜಿದಾರರ ಹೆಸರು, ಸಂಬಂಧಿಕರ ಹೆಸರು, ಹಾಗೇನೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅನ್ನು ನೀವು ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟ ನಂತರ ಏನಾಗುತ್ತೆ, ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಸ್ನೇಹಿತರೆ ಕಾಣಬಹುದು ಆಡ್ ಮೆಂಬರ್ ಅಂತ ಇದೆ ನೋಡಿ. ಇಲ್ಲಿ ಬೇರೆ ಬೇರೆ ಅವರ ಹೆಸರು ನಿಮಗೆ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಒಬ್ಬರಾದ ನಂತರ ಒಬ್ಬರ ಹೆಸರು ನೀವು ಆಡ್ ಮಾಡ್ತಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅಂದ್ರೆ ಕುಟುಂಬದಲ್ಲಿ ಎಷ್ಟು ಜನರ ಹೆಸರಿದೆಯೋ ಅವರೆಲ್ಲ ಹೆಸರುಗಳನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದಾದ ನಂತರ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಸ್ನೇಹಿತರೆ. ವೆಬ್ಸೈಟ್ ಗೆ ನಿಮಗೆ ಆ ಒಂದು ಸ್ಕ್ಯಾನ್ ಮಾಡಿದಂತಹ ದಾಖಲಾತಿಗಳನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ. ನೀವು ಸ್ನೇಹಿತರೆ ಕಾಣಬಹುದು, ನೀವು 2 MB ಒಳಗಿರ್ತಕ್ಕಂಥ PDF ಫೈಲ್ ಗಳನ್ನು ಮಾತ್ರ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ಸ್ನೇಹಿತರೆ ಕಾಣಬಹುದು ಅಡ್ರೆಸ್ ಪ್ರೂಫ್ ಗೋಸ್ಕರ ಒಂದು ನೀವು ಆಧಾರ್ ಕಾರ್ಡ್ ಅನ್ನು ನೀವು ಅಪ್ಲೋಡ್ ಮಾಡಿ. ಹಾಗೇನೆ ಅಫಿಡೇವಿಟ್ ನಿಮ್ಮ ಹತ್ರ ಈಗಾಗಲೇ ನೀವು ಅಫಿಡೇವಿಟ್ ತಗೊಂಡಿಟ್ಕೊಂಡಿದ್ರಲ್ಲ, ಆ ಒಂದು ಅಫಿಡೇವಿಟ್ ಅಂದ್ರೆ ಬಾಂಡ್ ಅಲ್ಲಿ ಬರ್ಸಿಟ್ಕೊಂಡಿದ್ರಲ್ಲ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನಂತರ ಒಂದ್ ವೇಳೆ ಯಾರಾದ್ರೂ ನಿಮ್ಗೆ ಸಾವಿಗಡೆ ಇದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನು ಕೂಡ ಹಾಕಬೇಕಾಗುತ್ತೆ. ಹಾಗೇನೆ ರೆಂಟಲ್ ಅಗ್ರಿಮೆಂಟ್ ಏನಾದ್ರೂ ನೀವು ಇದ್ರೆ ನಿಮ್ಗೆ ಅರ್ಬನ್ ಅಲ್ಲಿ, ಸೊ ಅವರು ಕೂಡ ಇದನ್ನ ಮಾಡಬಹುದು. ಸಾಮಾನ್ಯವಾಗಿ ಅಡ್ರೆಸ್ ಪ್ರೂಫ್ ಹಾಗೇನೆ ಅಫಿಡೇವಿಟ್ 2 ಅಪ್ಲೋಡ್ ಮಾಡಿದ್ರೆ ಸಾಕು.
ಸೊ ಇವೆಲ್ಲ ಅಪ್ಲೋಡ್ ಮಾಡಿ ನೀವು ಸೇವ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಸೊ ಇದೆಲ್ಲ ಆದ ನಂತರ ನಿಮಗೆ ಈ ಒಂದು ನಂಬರ್ ಇದೆ, ಎಂಟರ್ ಪೇಜ್ ನಂಬರ್ ಅಂತ ಇದೆ ನೋಡಿ. ಈ ಒಂದು ಎಲ್ಲ ಒಂದು ಇಮೇಜ್ ಅನ್ನು ನೀವು ಇಲ್ಲಿ ಹಾಕಿದ್ರೆ ಸಾಕು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಅಂತ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಸೇವ್ ಆಗಿ ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ಬಿಡುತ್ತೆ. ಸೊ ಇದಾದ ನಂತರ ಏನ್ ಮಾಡ್ತಾರೆ, ನೆಕ್ಸ್ಟ್ ಈಗ ಇದೆಲ್ಲ ಮುಗಿದ ನಂತರ ನಿಮ್ಗೆ ಒಂದು ನಂಬರ್ ಆರ್.ಡಿ ನಂಬರ್ ಜನರೇಟ್ ಆಗುತ್ತೆ. ಸೊ ನೀವು ಆರ್.ಡಿ ನಂಬರ್ ಏನ್ ಮಾಡಬೇಕು, ಈಗ ನೆಕ್ಸ್ಟ್ ಫೇಲ್ ಟ್ರಾನ್ಸಾಕ್ಷನ್ ಅಲ್ಲಿ ಹೋಗಿ ನೀವು ಆ ಒಂದು ಆನ್ಲೈನ್ ಪೇಮೆಂಟ್ ಫಾರ್ ಫೇಲ್ ಟ್ರಾನ್ಸಾಕ್ಷನ್ ಅಂತ ಇದೆ ನೋಡಿ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್.ಡಿ ನಂಬರ್ ಅನ್ನು ಇಲ್ಲಿ ಹಾಕಿ ನೀವು ಶೋ ಸ್ಟೇಟಸ್ ಮಾಡಿದ ನಂತರ ಅದನ್ನು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಆ 25 ರೂಪಾಯಿ ಪೇಮೆಂಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ನಿಮಗೆ ಸಬ್ಮಿಟ್ ಆಗಿ ನಿಮಗೆ ನಿಮ್ಮ ಒಂದು ನೆಮ್ಮದಿ ಕೇಂದ್ರ ಹೋಬಳಿ ಕೇಂದ್ರ ಇರುತ್ತಲ್ಲ ಅಲ್ಲಿಗೆ ಹೋಗಿ ಬೀಳುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಅವರಿಗೆ ಇದು ಕಾಣುತ್ತೆ. ಸೊ ನೀವೇನ್ ಮಾಡ್ತಾರೆ, ನಿಮ್ಮ ಒಂದು ಎಲ್ಲಾ ದಾಖಲಾತಿಗಳೊಂದಿಗೆ ವಿಲೇಜ್ ಅಕೌಂಟೆಂಟ್ ಅನ್ನು ಭೇಟಿ ಮಾಡಿ ನಿಮ್ಮ ಎಲ್ಲಾ ದಾಖಲಾತಿಗಳನ್ನು ವಿಲೇಜ್ ಅಕೌಂಟೆಂಟ್ ಅವರಿಗೆ ನೀವು ಕೊಡಬೇಕಾಗುತ್ತೆ. ಇದಾದ ನಂತರ ವಿಲೇಜ್ ಅಕೌಂಟೆಂಟ್ ಅವರು ನಿಮಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ನಿಮಗೆ RI ಅವರಿಗೆ ಇದನ್ನ ಕಳಿಸ್ಕೊಡ್ತಾರೆ. ಅವರಾದ ನಂತರ ಉಪ ತಹಸೀಲ್ದಾರರಿಗೆ ಇದನ್ನ ಕಳಿಸ್ಕೊಡ್ತಾರೆ. ಸೊ ಇದಾದ ನಂತರ ನಿಮಗೆ 7 ದಿನಗಳಲ್ಲಿ ನಿಮ್ಮ ಒಂದು ಈ ಕುಟುಂಬದ ಒಂದು ವಂಶಾವಳಿ ವೃಕ್ಷ ನಿಮಗೆ ಸಿಗುತ್ತೆ, ವಂಶ ವೃಕ್ಷ ನಿಮ್ ಕೈಗೆ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಆನ್ಲೈನ್ ನಲ್ಲಿ ಮಾಡ್ತಕ್ಕಂಥ ಇದೊಂದು ಪ್ರಾಸೆಸ್. ಒಂದ್ ವೇಳೆ ನಿಮಗೆ ಇದೆಲ್ಲ ನಿಮಗೆ ಮಾಡಕ್ಕೆ ಆಗದೆ ಇದ್ರೆ, ನಿಮಗೆ ಇಲ್ಲಿ ಮಾಡಕ್ಕೆ ನಿಮಗೆ ತುಂಬಾನೇ ಕಷ್ಟ ಅನಿಸಿದ್ರೆ, ನೀವು ನಿಮ್ಮ ಹತ್ತಿರದ ನೆಮ್ಮದಿ ಕೇಂದ್ರದಲ್ಲಿಯೂ ಸಹ ಈ ಒಂದು ಅರ್ಜಿಯನ್ನು ನೀವು ಅಲ್ಲಿ ನೇರವಾಗಿ ಸಲ್ಲಿಸಬಹುದು. ಅಲ್ಲಿ ಅವರು ಈ ಒಂದು ಎಲ್ಲಾ ಪ್ರಾಸೆಸ್ ಅನ್ನು ಅವರು ಆನ್ಲೈನ್ ನಲ್ಲಿ ಮಾಡ್ಕೊಳ್ತಾರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.